ಸೊ ನಿಮಗೆ ಗೊತ್ತಿರೋ ಹಂಗೆ ನೀವು ಹೇಳ್ದಂಗೆ ಇವಾಗ ಯೋಗದವರೇ ಹಂಗೆ ಆಗ್ಬಿಟ್ರೆ ಹೆಂಗಪ್ಪ ಅಂತ ಜನಕ್ಕೆ ಸಾಮಾನ್ಯವಾಗಿ ಡೌಟ್ ಬರ್ಬೋದು. ಆದರೆ ಯೋಗದಿಂದ ಇದು ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯೋಗ ಮಾಡಬೇಕಾದ್ರೆ ಅಕಸ್ಮಾತ್ ಇವಾಗ ಶರತ್ ಜೋಯಿಸ್ ಅವ್ರದ್ದು ಶೆಡ್ಯೂಲ್ ನೋಡಿದಾಗ ನಮ್ಗೆ ಗೊತ್ತಿದ್ದಂಗೆ ಅವರು ಫಾರಿನ್ಗೆ ಹೋಗಿದ್ರು ಅವರು ಒಂದು ವರ್ಕ್ಶಾಪ್ಗೆ ಅಂತ. ನಮಗೆ ಇದು ಊಹೆಗಳಷ್ಟೇ. ಮೋಸ್ಟ್ಲಿ ಅವರ ಒಂದು ವರ್ಕ್ ಶೆಡ್ಯೂಲು ಹೆಕ್ಸ್ಟಿಕ್ ಆಗಿರ್ಬೋದು, ಆ ಟೈಮಲ್ಲಿ ಅವರು ಆಹಾರ ಸೇವನೆ ಏನಾದ್ರು ಕಡಿಮೆ ಆಗಿದ್ದರೆ ಅಥವಾ ಬಾಡಿ ಡಿಹೈಡ್ರೇಷನ್ ಆಗಿದ್ದರೆ ಇಲ್ಲ ನಿದ್ದೆದು ಕೊರತೆ ಆಗಿದ್ದರೆ ಇದರಿಂದ ಆಗಿರೋವಂಥ ಚಾನ್ಸಸ್ ಇರ್ಬೋದು. ಯಾಕೆಂತಂದರೆ ನಿದ್ದೆ ಕೊರತೆ ಆದಾಗಲೂ ಕೂಡ ನಿಮಗೆ ಬ್ರೈನ್ ಫಂಕ್ಷನು ಕಡಿಮೆ ಆಗುತ್ತೆ. ಬ್ರೈನ್ ಫಂಕ್ಷನ್ ಕಡಿಮೆ ಆದಾಗ ಗೊತ್ತಿಲ್ಲದೆ ಇದ್ದಂಗೆ ಯಾವಾಗ ನಮಗೆ ಆಕ್ಸಿಜನ್ ನಮಗೆ ಬ್ರೈನ್ಗೆ ತಲುಪಲ್ಲ ಆವಾಗ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಡಯೆಟ್ಟು, ನಾವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಸಾಧನೆ ಮಾಡೋ ಟೈಮಲ್ಲಿ ಕೆಲವೊಂದು ಡಯಟ್ ರಿಸ್ಟ್ರಿಕ್ಷನ್ಸ್ ಮಾಡ್ಕೊಂಡಿರ್ತೀವಿ. ಯಾಕೆ ಅಂತಂದರೆ ಕಡಿಮೆ ತಿನ್ನಬೇಕು ಅಥವಾ ನಾವು ಪ್ರಾಕ್ಟೀಸ್ಗೆ ಖಾಲಿ ಹೋಟೆಲ್ ಇರಬೇಕು ಅಂತ, ಅದರಿಂದನೂ ಇರಬಹುದು. ಇಲ್ಲ ಡಿಹೈಡ್ರೇಷನ್ ಅಂತಂದರೆ ನಮಗೆ ಸಮಯಕ್ಕೆ ತಕ್ಕಂಗೆ ನಮಗೆ ಅಕಸ್ಮಾತ್ ನಮಗೆ ದೇಹಕ್ಕೆ ಬೇಕಾಗಿರೋವಂಥ ಹೈಡ್ರೇಷನ್ ಸಿಗದೇ ಇದ್ದಾಗ ಆ ಡಿಹೈಡ್ರೇಷನ್ನಿಂದನೂ ಕೂಡ ನಮಗೆ ಆಗಿರ್ಬೋದು. ಸೊ ಇದೆಲ್ಲ ಒಂದು ದಿನಕ್ಕೆ ಆಗಿರೋವಂಥದ್ದಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಪೈಲಪ್ ಆಗಿ ಯಾವಾಗಲೂ ಒಂದಿನ ಅದೊಂದು ಬ್ಯಾಡ್ ಲಕ್, ಅವ್ರಿಗೆ ಒಂದು ಬ್ಯಾಡ್ ಡೇ ಅನ್ಬೋದು, ಅದು ಸಾವು ಸಂಭವಿಸ್ಬೋದು ಅಂತ ಹೇಳ್ತೀನಿ. ಇದು ಸೊ ಯಾವುದೇ ರೀತಿ ನಾವು ಯೋಗ ಮಾಡ್ಬೇಕಾದ್ರೆ ಫಸ್ಟ್ ಹೇಳೋದೇನು ಅಂತಂದರೆ ನಿಮ್ಮ ಸ್ಟ್ರೆಂತನ್ನ ನೋಡಿ ಅಂತ ಹೇಳ್ತೀವಿ. ಯಾರೇ ಯೋಗ ಒಂದೇ ಅಂತಲ್ಲ, ಯಾವುದೇ ರೀತಿ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ಇಂಡಿವಿಜುವಲ್ದು ಸ್ಟ್ರೆಂತ್ ಇರುತ್ತೆ. ಈಗ ನಾನು 5 ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಇನ್ನೊಬ್ಬರಿಗೆ ಬರೀ 3 ಕಿಲೋಮೀಟ್ರ್ ವಾಕ್ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಫಸ್ಟು ನಿಮ್ಮ ಸ್ಟ್ರೆಂತನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಾಡಿ ಸ್ಟ್ರೆಂತನ್ನ ಮೀರಿ ಮಾಡೋದಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಸೊ ಇವರ ಒಂದು ವಿಷಯದಲ್ಲಿ ಅಕಸ್ಮಾತ್ ಹೇಳಿದ್ನಲ್ಲ ಇಲ್ಲಿ ಜಸ್ಟ್ ಊಹೆಗಳಷ್ಟೇ, ಈಗ ಆಗಿರಬಹುದೇನೋ ಅಂತ. ಮೋಸ್ಟ್ಲಿ ಆ ವರ್ಕ್ಶಾಪ್ಸ್ಗಳು ಜಾಸ್ತಿ ಆಗಿದ್ದಾಗ ಅವ್ರ ಶೆಡ್ಯೂಲ್ಗಿನ್ನದು ಜಾಸ್ತಿ ಆಗಿರಬಹುದು, ಅವ್ರ ಬಾಡಿ ಅದು ತಡಿದೇ ಇರಬಹುದು. ಕಂಟಿನ್ಯೂಸ್ ವರ್ಕೌಟ್ಸು, ಈಗ ಇವರೊಬ್ಬರದೇ ಅಂತಲ್ಲ, ಇನ್ನೊಂದು ಎಕ್ಸಾಂಪಲ್ ನಾವು ಪುನೀತ್ ರಾಜ್ಕುಮಾರ್ದು ತೊಗೊಳ್ಬೋದು. ಅವರು ಕೂಡ ಜಿಮ್ ಮುಗಿಸ್ಕೊಂಡು ಬಂದು ಹೊರಗಡೆ ಬಂದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು. ಅವರು ಕೂಡ ಫಿಟ್ನೆಸ್ ಫ್ರೀಕು, ಫಿಟ್ನೆಸ್ ಬಗ್ಗೆ ತುಂಬ ಕಾಳಜಿ ಇದ್ದಂಥವ್ರು, ಜೊತೆಗೆ ಡಯಟು ಕೂಡ ಅಷ್ಟೇ ಮೇಂಟೈನ್ ಮಾಡ್ತಿದ್ದವರು. ಇಂಥವ್ರಿಗೆ ಯಾಕೆ ಆಗ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಸ್ಟ್ರೆಸ್ಸು, ಇನ್ಬಿಲ್ಟ್ ಸ್ಟ್ರೆಸ್ಸು, ಒಂದು ವರ್ಕ್ ಸ್ಟ್ರೆಸ್ ಆಗ್ಬೋದು, ಯಾವುದೇ ರೀತಿ ಸ್ಟ್ರೆಸ್ ಅಂತ ನಮಗೆ ಮಾನಸಿಕನೇ ಇರಬೇಕು ಅಂತಲ್ಲ, ಇವನ್ ಫಿಸಿಕಲ್ ಸ್ಟ್ರೆಸ್ಸು ಕೂಡ ಆಗುತ್ತೆ. ನಾವು ಯೋಗದಿಂದ ಫಿಸಿಕಲ್ ಸ್ಟ್ರೆಸ್ಸು ದೂರ ಮಾಡ್ಕೊಳ್ಬೋದು, ಮೆಂಟಲ್ ಸ್ಟ್ರೆಸ್ಸು ಮಾಡ್ಕೊಳ್ಬೋದು. ಆದರೆ ನಾವು ಹೇಳಿದ್ರೆ ನಿಮ್ಮ ಲಿಮಿಟ್ಸ್ನ ನೀವು ನೋಡ್ಕೊಳ್ಳಿ, ನಿಮ್ಮ ಲಿಮಿಟ್ಸ್ನ ನೀವು ತಿಳ್ಕೊಳ್ಳಿ. ನಾವು ಎಲ್ಲರೂ ಇಷ್ಟೋ ಮಾಡ್ತಾರೆ, 2 ಅವರ್ಸ್ ಯೋಗ ಮಾಡ್ತಾರೆ, 6 ಅವರ್ಸ್ ಯೋಗ ಮಾಡ್ತಾರೆ, ನಾನು ಅಷ್ಟೇ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನಿಮ್ಮ ಸ್ಟ್ರೆಂತ್ನ ನೋಡ್ಕೊಳ್ಳಿ, ನಿಮ್ಮ ಬಾಡಿ ನಿಮಗೆ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ. ಆವಾಗ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ತಡಿಬಹುದು. ಆದರೆ ಯೋಗದಿಂದ ಖಂಡಿತವಾಗ್ಲೂ ಯಾವುದೇ ರೀತಿ ಅಡ್ಪರಿಣಾಮ ಆಗೋದಿಲ್ಲ. ಎಲ್ಲಿ ತನಕ ನಾವು ಅದನ್ನು ಕರೆಕ್ಟಾಗಿ ಅರ್ಥಕೊಂಡು ನನ್ನ ಬಾಡಿಗೆ ಏನು ಬೇಕು ಅನ್ನೋದನ್ನು ನಾವು ನೋಡ್ಕೊಳ್ತೀವಿ, ಅಲ್ಲಿ ತನಕ ನಾವು ಯೋಗನ 100% ನಾವು ಕ್ಯೂರೇಟಿವ್ ಆಗಿ ನಾವು ಯೂಸ್ ಮಾಡ್ಬೋದು. ಇದು